ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ವಿಷಯ ನೋಡ್ತಾ ಇದ್ದೀವಿ ಕನ್ವೆನ್ಷನಲ್ ರೇನ್ಫಾಲ್. ಕನ್ವೆನ್ಷನಲ್ ರೇನ್ಫಾಲ್ ಅಂತಂದರೆ ಕನ್ನಡದಲ್ಲಿ ಪರಿಸರಣ ಮಳೆ. ಯಾವ ಮಳೆ? ಪರಿಸರಣ ಮಳೆ. ಈ ಪರಿಸರಣ ಮಳೆ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಭೂಮಿಯು ಸೂರ್ಯನ ಶಾಖದಿಂದ ಅತಿಯಾಗಿ ಬಿಸಿಯಾಗಿ ನೀರೇನಾಗುತ್ತೆ? ಆವಿಯಾಗುತ್ತೆ. ಆ ನೀರು ಆವಿಯಾಗಿ ಒಂದು ಹಂತದಲ್ಲಿ ಏನಾಗುತ್ತೆ? ತಂಪಾಗುತ್ತೆ, ಏರ್ ಕೂಲ್ ಆಗುತ್ತೆ. ಏರ್ ಕೂಲ್ ಆದ ನಂತರ ಕಂಡೆನ್ಷನ್ ಅಕ್ಯೂರ್ಸ್ ಆಗುತ್ತೆ, ಅಂದರೆ ಘನೀಕರಣಗೊಳ್ಳುತ್ತೆ. ನೀರೇನು ಮಾಡುತ್ತೆ? ಒಂದು ಹಂತದಲ್ಲಿ ಹೋಗಿ ಘನೀಕರಣಗೊಂಡು ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತೆ. ಇದನ್ನು ನಾವು ಏನಂತೀವಿ? ಕನ್ವೆನ್ಷನಲ್ ರೇನ್ಫಾಲ್ ಅಂತ ಕರಿತೀವಿ. ಈ ಕನ್ವೆನ್ಷನಲ್ ರೇನ್ಫಾಲ್ ಆಗ್ತಕ್ಕಂಥ ಸಮಯದಲ್ಲಿ ಮೋಡಗಳು ಕವಿತವಲ್ಲ, ಆ ಮೋಡಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಕ್ಯುಮಿನೋಲಿಂಬಸ್ ಮೋಡಗಳು. ಯಾವ ಮೋಡಗಳು? ಕ್ಯುಮಿನೋಲಿಂಬಸ್ ಮೋಡಗಳು ಅಂತ ಕರಿತೀವಿ. ಯಾವ ಮೋಡಗಳು? ಕ್ಯುಮಿನೋಲಿಂಬಸ್ ಮೋಡಗಳು. ಈ ಕನ್ವೆನ್ಷನಲ್ ರೇನ್ಫಾಲ್ ಸಂದರ್ಭದಲ್ಲಿ ನಾವು ಎರಡು ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಗಮನಿಸಬೇಕು. ಅಂದರೆ ಒಂದು ಇವ್ಯಾಪರೇಷನ್ ಅಂದರೆ ಆವಿಯಾಗುವುದು. ನೀರು ಆವಿಯಾಗಿ ಮೇಲಕ್ಕೆ ಹೋಗುವುದು. ಆ ನೀರು ಸಮುದ್ರದ ರೂಪದಲ್ಲಿ ಆಗಿರ್ಬೋದು, ಕೆರೆಗಳ ರೂಪದಲ್ಲಿ ಆಗಿರ್ಬೋದು, ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ರೂಪದಲ್ಲಿ ಮೇಲೆ ಹೋಗಿ ಆವಿಯಾಗುವುದನ್ನು ನಾವು ಏನಂತ ಕರಿತೀವಿ? ಇವ್ಯಾಪರೇಷನ್ ಅಂತ ಕರಿತೀವಿ. ಇನ್ನೊಂದು ಇವ್ಯಾಪರೋ ಟ್ರಾನ್ಸ್ಪಿರೇಷನ್. ಅಂದರೆ ಇವ್ಯಾಪರೇಷನ್ ಅಂದರೆ ಆವಿಯಾಗುವುದು. ಟ್ರಾನ್ಸ್ಪಿರೇಷನ್ ಅಂತಂದರೆ ಗಿಡಗಳಿರ್ತಾವಲ್ಲ, ಆ ಗಿಡಗಳ ಎಲೆಗಳಿರ್ತಕ್ಕಂಥ ನೀರು ಸಣ್ಣದಾಗಿ ಆವಿಯಾಗಿ ಮೋಡಗಳಾಗಿ ಕವಿದು ಮಳೆಯಾಗುವುದು. ಅದನ್ನು ಟ್ರಾನ್ಸ್ಪಿರೇಷನ್ ಅಂತ ನಾವು ಕರಿತೀವಿ. ಇದು ಇವ್ಯಾಪರೇಷನ್ ಮತ್ತು ಟ್ರಾನ್ಸ್ಪಿರೇಷನ್ ಜಲಚಕ್ರದ ಒಂದು ಭಾಗವಾಗಿದೆ. ಈ ಪರಿಸರಣ ಮಳೆಯನ್ನು ನಾವು 4 ಗಂಟೆಯ ಮಳೆ, 4 o'clock ರೇನ್ ಅಂತ ಕರಿತೀವಿ. ಯಾಕಂದರೆ 1 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಸಮಯದಲ್ಲಿ ಅತಿಯಾದ ಬಿಸಿಲಿನ ಶಾಖದಿಂದ 4 ಗಂಟೆಗೆ ಈ ಮಳೆ ಸಂಭವಿಸುತ್ತೆ. ಈ ಮಳೆ ಕಡಿಮೆ ಅವಧಿಯಲ್ಲಿ ಅಂದರೆ ಅಲ್ಪಾವಧಿಯಲ್ಲಿ ಇರುತ್ತೆ. ಯಾವ ಅವಧಿ? ಅಲ್ಪಾವಧಿಯಲ್ಲಿ ಇರುತ್ತೆ. ಈ ಅಲ್ಪಾವಧಿಯಲ್ಲಿ ಇದ್ರೂ ಕೂಡ ಇದು ಹೆಚ್ಚಾದ ಮಳೆಯ ರೂಪದಲ್ಲಿ ನಾವು ಕಂಡುಬರೋದನ್ನು ನೋಡ್ತೀವಿ. ಇದು ಸಾಮಾನ್ಯವಾಗಿ ಈ ಮಳೆ ಗುಡುಗು, ಮಿಂಚಿನ ಸಮೇತವಾಗಿ ಈ ಮಳೆ ಸಂಭವಿಸುತ್ತೆ. ಈ ಮಳೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪರಿಸರಣ ಮಳೆ ಅಂತೇಳಿ ಕರಿತೀವಿ. ಈ ಪರಿಸರಣ ಮಳೆಯು ಹೆಚ್ಚಾಗಿ ಯಾವ ಭಾಗದಲ್ಲಿ ಕಂಡು ಬರ್ತದಂದ್ರೆ ಇದು ಸಮಭಾಜಕ ವೃತ್ತ 0 ಡಿಗ್ರಿಲಿ ನಾವು ಇದನ್ನ ನೋಡ್ಬೋದು. ಯಾಕಂದ್ರೆ ಸೂರ್ಯನ ಶಾಖವು ನೇರವಾಗಿ 0 ಡಿಗ್ರಿ ಮೇಲೆ ಬೀಳೋದ್ರಿಂದ ಇದು ಇಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಅಮೆಜಾನ್ ಫಾರೆಸ್ಟ್, ಕಾಂಗ್ರೋ ಪ್ರದೇಶದಲ್ಲಿ ನಾವು ಹೆಚ್ಚಾಗಿರೋದನ್ನ ನೋಡ್ತೀವಿ. ಹಾಗೂ ಈ ಮಳೆ ಭೂಮಿಯ ಇತರ ಭಾಗದಲ್ಲಿ ಸಾಮಾನ್ಯವಾಗಿ ಯಾವಾಗ ಕಂಡು ಬರುತ್ತೆ ಅಂದ್ರೆ ಹೆಚ್ಚಾದ ಬಿಸಿಲು ಅಂದ್ರೆ ಬೇಸಿಗೆಯ ಅವಧಿಯಲ್ಲಿ ನಾವು ನೋಡ್ತೀವಿ. ಬೇಸಿಗೆ ಅವಧಿಯಲ್ಲಿ 40 ಡಿಗ್ರಿ, 41 ಡಿಗ್ರಿ, 42 ಡಿಗ್ರಿ ಅಂತಹ ಸಂದರ್ಭದಲ್ಲಿ ಹೆಚ್ಚಾದ ಮಳೆಯನ್ನು ನಾವು ಗಮನಿಸಬಹುದು. ಈಗ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಈ ಮಳೆ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತಂದ್ರೆ ರಾಯಚೂರು, ಕಲಬುರಗಿ, ಧಾರವಾಡ, ಗದಗ್ ಪ್ರದೇಶದಲ್ಲಿ ಹೆಚ್ಚಾಗಿರೋದನ್ನ ನೋಡ್ತೀವಿ. ಯಾಕಂದ್ರೆ ಆ ಪ್ರದೇಶದಲ್ಲಿ ಹೆಚ್ಚಾದ ಬಿಸಿಲು ಕಂಡುಬರುತ್ತೆ. ಈ ಕನ್ವೆನ್ಷನಲ್ ರೇನ್ಫಾಲ್ ಅಂದ್ರೆ ಪರಿಸರಣ ಮಳೆ, ಕನ್ವೆನ್ಷನಲ್ ರೇನ್ಫಾಲ್ ಅನ್ನ ಇನ್ನೊಂದ್ಸರಿ ನೋಡೋದಾದ್ರೆ ಸೂರ್ಯನ ಶಾಖದಿಂದ ಭೂಮಿಯು ಬಿಸಿಯಾಗಿ ದ ಸನ್ ಹೀಟ್ಸ್ ಅಪ್ ದ ಗ್ರೌಂಡ್ ಆಗಿ ಏನಾಗುತ್ತೆ? ಗಾಳಿಯು ಮೇಲೆ ಹೋಗಿ ಒಂದು ಹಂತದಲ್ಲಿ ಗಾಳಿ ಏನಾಗುತ್ತೆ? ಏರ್ ಕೂಲ್ ಆಗುತ್ತೆ. ಗಾಳಿ ತಂಪಾಗಿ ಏನಾಗುತ್ತೆ? ಘನೀಕರಣಗೊಳ್ಳುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಆದ ನಂತರ ಮೋಡಗಳಾಗಿ ಸಂಭವಿಸುತ್ತೆ. ಆ ಮೋಡಗಳನ್ನು ಏನಂತ ಕರಿತೀವಿ ನಾವು? ಕ್ಯುಮಿನೋಲಿಂಬಸ್ ಮೋಡಗಳು. ಕ್ಯುಮಿನೋಲಿಂಬಸ್ ಮೋಡಗಳಾಗಿ ಏನು ಮಾಡುತ್ತೆ? ಮಳೆ ಭೂಮಿಗೆ ಬರುತ್ತೆ. ಆ ಮಳೆಯನ್ನು ನಾವು 4 ಗಂಟೆಯ ಮಳೆ ಅಂತ ಹೇಳಿ ಕರಿತೇವೆ. ಈ 4 ಗಂಟೆಯ ಮಳೆ ಅಲ್ಪಾವಧಿಯಲ್ಲಿ ಇದ್ರೂ ಕೂಡ ಏನಾಗಿರುತ್ತೆ? ಇದು ಹೆಚ್ಚಾಗಿ ಕಂಡುಬರುತ್ತೆ. ಭೂಮಿಯ ಮೇಲೆ. ಇವತ್ತಿನ ಪ್ರಶ್ನೆ ಏನಂದ್ರೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭೂಮಿಯ ಮೇಲೆ ಈ ಪರಿಸರಣ ಮಳೆಯು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.